ಅಜಯ್, ಒಂದು ಕಡೆ ಬೇಕರಿ ರಘು ಅನ್ನೋದು ಈಗ ತಾನೇ ಗೊತ್ತಾಗಿರುವಂಥ ಅಂಶ. ಹೆಂಗೆ ಗೊತ್ತಾಯಿತು? ಜೊತೆಗೆ ದೊಡ್ಡ ಆರೋಪ ಇದೆ ಇವ್ರ ಮೇಲೆ. ಯಾಕೆ ಅಂತ ಹೇಳಿದರೆ ಪ್ರಥಮ್ ಅವರು ಆರೋಪವನ್ನು ಮಾಡಿದ್ದಾರೆ, ರಕ್ಷಕ್ ಬುಲೆಟ್ ಇದ್ದ, ಜೊತೆಗೆ ಬೇರೆ ಬೇರೆ ಹುಡುಗರಿದ್ರು, ಕರ್ಕೊಂಡು ಹೋಗಿ ನನಗೆ ಪ್ರಾಣ ಬೆದರಿಕೆಯನ್ನು ಹಾಕಿದ್ರು ಅಂತ ಹೇಳಿ. ಸೊ ಈ ನಿಟ್ಟಿನಲ್ಲಿ ಇನ್ನೂ ಕಂಪ್ಲೇಂಟ್ ಕೂಡ ಕೊಟ್ಟಿಲ್ಲ ಪ್ರಥಮ್. ಸೊ ಏನಾಗ್ತಾ ಇದೆ ಪ್ರಕರಣದಲ್ಲಿ ಬೆಳವಣಿಗೆ? ರಾಮ್, ಏನು ಸ್ಯಾಂಡಲ್ವುಡ್ ನಟ ಆಗಿರುವಂತ ಪ್ರಥಮ್ಗೆ ಡ್ರ್ಯಾಗರ್ ಇಟ್ಟು ಕೊಲೆ ಮಾಡ್ತೀನಿ ಅಂತ ಹೇಳಿ ಬೆದರಿಕೆ ಹಾಕಿದಂತ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಈ ಒಂದು ಬೆದರಿಕೆನ ಹಾಕಿರುವಂತ ಯಾರು ಅಂತ ಅನ್ನೋದು ಸ್ಪಷ್ಟವಾಗಿ ಈಗ ಗೊತ್ತಾಗ್ತಾ ಇದೆ. ಪ್ರಮುಖವಾಗಿ ಇಲ್ಲಿ ಪ್ರಥಮ್ಗೆ ಬೇಕರಿ ರಘು ಅಂತ ಒಬ್ಬ ರೌಡಿ ಶೀಟರ್ ಇದ್ದಾನೆ. ಆತ ಚನ್ನಮನ್ಕೆರೆ ಹಾಗೂ ಹನುಮಂತ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹಲವು ಕ್ರೈಮ್ಗಳಲ್ಲಿ ಆತ ಭಾಗ್ಯ ಆಗಿದ್ದ ಅನ್ನೋದು ಕೂಡ ತನಿಖಾ ಹಂತದಲ್ಲಿ ಈಗ ಪೊಲೀಸರಿಗೆ ಬೇಸಿಕ್ ಇನ್ಫಾರ್ಮೇಶನ್ ಕೂಡ ಸಿಗ್ತಾ ಇದೆ. ಅಂದ್ರೆ ಈ ರಾಮಾಯಣಪಾಳ್ಯ ಬಳಿ ಒಂದು ದೇವಸ್ಥಾನದಲ್ಲಿ ಒಂದು ಪ್ರಥಮ್ ಕೂಡ ಹೋಗಿರ್ತಾರೆ. ದೊಡ್ಡಬಳ್ಳಾಪುರದಲ್ಲಿ ಇರುವಂತ ಆ ಒಂದು ದೇವಸ್ಥಾನದಲ್ಲಿ ಹಿಂಬದಿಯಲ್ಲೇ ಪಾರ್ಟಿಯನ್ನ ಮಾಡ್ತಾ ಇರ್ತಾರೆ ಈ ರಘು ಹಾಗೂ ರಘು ಅಂಡ್ ಗ್ಯಾಂಗ್. ಅಂದ್ರೆ ಕಳೆದ ಜೂನ್ 26ಕ್ಕೆ ಬೇಕರಿ ರಘು ಏನಿರ್ತಾರೆ ರೌಡಿ ಶೀಟರ್, ಆತ ತನ್ನ ಬರ್ತಡೇನ ಇಟ್ಕೊಂಡಿರ್ತಾನೆ. ಆತ ಊರಲ್ಲಿ ಇರೋದ ಕಾರಣ ಆತನ ಸಂಗಡಿಗರು ಗ್ಯಾಂಗ್ ಏನಂತ ಹೇಳ್ತೀವಿ ಅವರೆಲ್ಲರೂ ಕೂಡ ಮೊನ್ನೆ ದೇವಸ್ಥಾನದ ಹಿಂದೆಗಡೆ ಕೂಡ ಪಾರ್ಟಿಯನ್ನ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ರಕ್ಷತ್ ಬುಲೆಟ್ ಕೂಡ ಏನಿದ್ದಾನೆ ಆತ ಕೂಡ ಸ್ಥಳಕ್ಕೆ ಹೋಗಿರ್ತಾನೆ. ಅಲ್ಲಿ ಮಾತಾಡಿಸ್ತಾ ಇರ್ತಾನೆ ಅವ್ರನ್ನೆಲ್ಲಾರು. ಆ ಒಂದು ಸಂದರ್ಭದಲ್ಲಿ ಆ ಗ್ಯಾಂಗ್ ನಲ್ಲಿ ಇದ್ದಂತ ಕೆಲವೊಂದಷ್ಟು ಜನದ ಹತ್ರ ಈತ ರಕ್ಷಕ್ ಏನಿದ್ದಾನೆ ನನ್ನ ಜೊತೆ ಪ್ರಥಮ್ ಕೂಡ ಬಂದಿದ್ದಾನೆ, ಆತ ಕೂಡ ದೇವಸ್ಥಾನದಲ್ಲಿ ಇದ್ದಾನೆ ಅಂತ ಹೇಳಿ ರಘುಗೆ ಈತ ರಕ್ಷಕ್ ಹೇಳಿರ್ತಾನೆ. ಹೀಗಾಗಿ ಅಲ್ಲಿದ್ದಂತ ಸಂಘದ ಗ್ಯಾಂಗ್ಗಳಲ್ಲಿ ಕೆಲವೊಂದಷ್ಟು ಪುಡಿರೋಡ್ಗಳು ಏನಿದ್ರು ಅವರೆಲ್ಲರೂ ಕೂಡ ಅವನ್ನ ಕರ್ಕೊಂಡ್ ಬಾ, ಇಲ್ಲಿ ಬಾಸ್ ಬಗ್ಗೆನೆ ಮಾತಾಡ್ತಾನೆ ಅಂತ ಹೇಳಿ ಆ ಒಂದು ಗ್ಯಾಂಗ್ ಕೂಡ ಹೇಳಿರ್ತೆ. ಹೀಗಾಗಿ ಯಾವಾಗ ಈ ಬುಲೆಟ್ ಹೋಗ್ಬಿಟ್ಟು ನೇರವಾಗಿ ಪ್ರಥಮ್ ಹತ್ರ ಬಾಯಿಲಿ ಕರೀತಿದಾರೆ ಯಾರು ಅಂತ ಹೇಳಿ ಕರೆದಂತ ಸಂದರ್ಭದಲ್ಲಿ ಪ್ರಥಮ್ ನಾನೇಗ್ ಬರ್ಬೇಕು, ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ಅಂತ ಹೇಳಿ ಹೇಳ್ತಾನೆ. ನಂತರ ಬೈದಲ್ಲೇ ಕೂಡ ಪ್ರಥಮ್ ನೇರವಾಗಿ ಕಾರಿಗೆ ಹೋಗಿ ಅಲ್ಲಿ ಕಾರಲ್ಲಿ ಕೂತ್ಕೊಂಡು ಓಡಕ್ಕೆ ಮುಂದಾಗ್ತಾನೆ. ಆದ್ರೂ ಕೂಡ ಅಲ್ಲಿ ಯಾರು ಕೂಡ ಅಲ್ಲಿದ್ದಂತ ಕೆಲವು ಗ್ಯಾಂಗ್ ಅನ್ನ ಹುಡುಗರು ಏನ್ ಮಾಡ್ತಾರೆ, ನೇರವಾಗಿ ಆತನನ್ನ ಬಂದು ಕರ್ಕೊಂಡು ಹೋಗಿ ಅಲ್ಲಿ ಡ್ರ್ಯಾಗರ್ನ ಇಟ್ಟು ತಲೆಗೆ ಒಂದು ಬೆದರಿಕೆನ ಹಾಕ್ತಾರೆ. ಇನ್ನೊಮ್ಮೆ ಬಾಸ್ ಬಗ್ಗೆ ಮಾತಾಡಿದ್ರೆ ಸರಿ ಇರಲ್ಲ ಅಂತ ಹೇಳಿ ವಾರ್ನನ್ನು ಕೂಡ ರಘು ಗ್ಯಾಂಗ್ ಮಾಡಿರುತ್ತೆ. ಈಗ ಆ ಒಂದು ಸಂದರ್ಭದಲ್ಲಿ ಕೂಡ ಡ್ರ್ಯಾಗರ್ ಇಟ್ಟಾಗ್ಲೂ ಕೂಡ ಅಲ್ಲಿ ನಿಂತಿದ್ದಂತ ರಕ್ಷಕ್ ಬುಲೆಟ್ ಕೇವಲ ಒಂದು 2-3 ಅಡಿ ಅಷ್ಟು ಡಿಫ್ರೆನ್ಸ್ ಅಲ್ಲಿ ನಿಂತಿರ್ತಾನೆ. ಆದ್ರೂ ಕೂಡ ಆತ ಯಾವುದೇ ರೀತಿಯಾದಂತಹ ಸಪೋರ್ಟ್ಗೆ ಬರಲ್ಲ. ಅಲ್ಲಿ ಯಾರ ಹತ್ರನು ಕೂಡ ಆತ ಆಯ್ತು ಬಿಡಿ ಕ್ಷಮಿಸಿ ಅಂತಾನು ಕೂಡ ಒಂದು ಪ್ರಥಮ್ ಪರ ಒಂದು ಮಾತು ಕೂಡ ಆಡಿರ್ಲಿಲ್ಲ. ಹೀಗಾಗಿ ಅಲ್ಲಿ ಇದ್ದಂತ ಪ್ರಥಮ್ಗೆ ಸಾಕಷ್ಟು ಭಯಭೀತ ಆಗಿರ್ತಾನೆ. ನಂತರ ಈ ಹಿನ್ನೆಲೆಯನ್ನ ನೋಡೋದಾದ್ರೆ ಅದರಲ್ಲೂ ಕೂಡ ಇದು ಬೇಕರಿ ರಘು ಏನಿದ್ರೆ ಹಲವು ಕ್ರೈಮ್ಗಳಲ್ಲಿ ಕೂಡ ಭಾಗಿಯಾಗಿದ್ದ. ಕಳೆದ ಬಾರಿ ದರ್ಶನ್ ಏನಿದ್ರೆ ವಿಜಯಲಕ್ಷ್ಮಿಗೆ ಹೊಡೆದಂತ ಸಂದರ್ಭದಲ್ಲಿ ಜೈಲಿಗೆ ಹೋದಂತ ಸಂದರ್ಭದಲ್ಲಿ ಬೇಕರಿ ರಘು ಏನಿದ್ದಾನೆ ಆತ ಪರಿಚಯ ಆಗಿರ್ತಾನೆ. ಬೇಕರಿ ರಘು ಕೂಡ ದರ್ಶನ್ಗೆಲ್ಲ ಆತಿಥ್ಯವನ್ನ ನೀಡಿದಾನೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹೀಗಾಗಿ ಕೇವಲ ಮೌಖಿಕವಾಗಿ ಗ್ರಾಮಾಂತರ SP ಆಗಿರುವಂತ CK ಬಾಬು ಅವ್ರ ಹತ್ರ ಮಾಹಿತಿಯನ್ನು ಕೂಡ ಪ್ರಥಮ್ ಕೊಟ್ಟಿರ್ತಾನೆ. ಆದ್ರೆ ಇನ್ನೂ ಕೂಡ ಯಾವುದೇ ರೀತಿಯಾದಂತ FIR ದಾಖಲಿಸಿಲ್ಲ. ಹೀಗಾಗಿ ತನಿಖೆ ನಡೆಸ್ತಿರುವಂತ ಪೊಲೀಸರು ಈ ವಿಡಿಯೋಗಳನ್ನ ಇಟ್ಕೊಂಡು ಜೊತೆಗೆ ಹೇಳಿಕೆಯನ್ನು ಕೂಡ ದಾಖಲಿಸಿಕೊಂಡು ಈಗ ತನಿಖೆ ಮಾಡಬೇಕಾಗಿರುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ಅಜಯ್ ತಮ್ಮೆಲ್ಲ ಮಾಹಿತಿಗಾಗಿ.